ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ನಮ್ಮ SSLC ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರಿ, ಸರ್ ನಮ್ಮ SSLC ಮೇನ್ಸ್ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ, ಅಷ್ಟೇ ಅಲ್ಲ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ನಾವು ಇನ್ನೂವರೆಗೂ ಏನೂ ಓದಿಲ್ಲ, ಇನ್ನು ಮುಂದೆ ಓದಿ 80% ಪ್ಲಸ್ ಸ್ಕೋರ್ ಮಾಡ್ಕೋಬೇಕಂತಿದ್ದೀವಿ ಸರ್, ಆಗತ್ತಾ ಅಂತೇಳಿ. ಎಸ್, ಅಫ್ಕೋರ್ಸ್ ರೀ, 100% ಆಗುತ್ತಾ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ, ಇಷ್ಟು ದಿನ ಓದಿಲ್ಲ ಸರ್, ನಾವು 80% ಪ್ಲಸ್ ಸ್ಕೋರ್ ಮಾಡಬೇಕು. ಎಸ್, 100% ಆಗುತ್ತಾ. ಈ 80% ಸ್ಕೋರ್ ಮಾಡಬೇಕಾದ್ರೆ ನೀವು ನಾನು ಇಲ್ಲಿ ಹೇಳುವಂತ 8 ಪಾಯಿಂಟ್ಸ್ಗಳನ್ನ ನೀವು ಅಪ್ಲೈ ಮಾಡಬೇಕಾಗತ್ತಾ. ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ನೀವು ಎಷ್ಟು ಆನೆಸ್ಟ್ ಆಗಿ, ಎಷ್ಟು ಪ್ರಾಮಾಣಿಕವಾಗಿ ನೀವು ಈ 8 ಪಾಯಿಂಟ್ಸ್ಗಳನ್ನ ಅಪ್ಲೈ ಮಾಡ್ತೀರಿ ನೋಡ್ರಿ, ಅಷ್ಟು ಪ್ಲಸ್ ರಿಸಲ್ಟ್ಗಳು ನಿಮಗೆ ಬರ್ತದೆ. ಅಷ್ಟು ಪ್ಲಸ್ಗಳು. ಇದು 80 ಅಷ್ಟೇ ಅಲ್ಲ, ನೀವು 90 ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಪ್ರಾಮಾಣಿಕತೆ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ ಇವು 8 ಪಾಯಿಂಟ್ಸ್ ಅಪ್ಲೈ ಮಾಡೋದ್ರಲ್ಲಿ. ಓಕೆ, ಎಸ್, ಅವು ಯಾವ ಸರ್ ಅದನ್ನ ಹೇಳಿ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಇಲ್ಲಿದೆ ನೋಡಿ, ಫಿಕ್ಸ್ ಯುವರ್ ಮೈಂಡ್ ಅಂತೇಳಿ. ನಿಮ್ಮ ಮನಸ್ಸನ್ನ ಫಿಕ್ಸ್ ಮಾಡಿ ಇಟ್ಕೊಡ್ರಿ, ಅಂದ್ರೆ ದೃಢ ನಿಶ್ಚಯ ಮಾಡ್ಕೊಡ್ರಿ, ಅಥವಾ ಫರ್ಮ್ ಡಿಸಿಷನ್ ತಗೊಳ್ರಿ, ಅಥವಾ ಡಿಟರ್ಮಿನೇಷನ್ ಮಾಡ್ಕೊಡ್ರಿ. ಅಂದ್ರೆ ನಾನು ಇನ್ನು ಮುಂದೆ ಮಾಡುವಂತ ಕೆಲಸಗಳಿಗೆ ಬದ್ಧನಾಗಿರ್ತೇನೆ, ನಾನು 100% ಇವು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸನ್ನ ರೆಡಿ ಮಾಡಿ ಇಟ್ಕೊಡ್ರಿ. ಸೊ ಅದಕ್ಕೆ ನಾವು ಮೈಂಡ್ಗೆ ಆಲ್ವೇಸ್ ಕಂಪೇರ್ ವಿತ್ ಮಂಕೀಸ್ ರೀ. ಮೈಂಡ್ ಮಂಕಿ ಕಂಪೇರ್ ಮಾಡ್ತಿರ್ತೀವಿ. ಇಟ್ ಆಲ್ವೇಸ್ ಜಂಪ್ಸ್ ಫ್ರಮ್ ಒನ್ ವರ್ಕ್ಸ್ ಟು ಅನದರ್. ಒಂದು ಕೆಲಸ ಮಾಡ್ತಿದ್ರೆ ಅಂದ್ರೆ ಇನ್ನೊಂದು ಕೆಲಸಕ್ಕೆ ಆ ಕಡೆ ಹೋಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಅದಕ್ಕಾಗಿ ಅದನ್ನ ಮೊದಲು ಕಂಟ್ರೋಲ್ ಮಾಡ್ಕೊಡ್ರಿ. ಕಂಟ್ರೋಲ್ ಯುವರ್ ಮೈಂಡ್ ಅಂತ ಕೂಡ ನಾನು ಹಳೆ ವಿಡಿಯೋದಲ್ಲಿ ಎಷ್ಟೋ ಸಲ ಹೇಳಿದ್ದೀನಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ದಲ್ಲಿ ಇಟ್ಕೊಡ್ರಿ. ಇನ್ನೇ ನಾನು ಏನ್ ಮಾಡ್ತಿದ್ದೀನಿ, ಮುಂದೆ ಮಾಡುವಂತ ಎಲ್ಲ ಕೆಲಸಗಳು ಇವು ಏನ್ ಟೈಮ್ ಟೇಬಲ್ ಆಗ್ತಾನೆ ಅದೇ ರೀತಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇರಲಿ. ಅದಕ್ಕಾಗಿ ನೀವೇನ್ ಮಾಡ್ರಿ, ನಿಮ್ಮಷ್ಟು ನೀವು ಪ್ರಾಮಿಸ್ ಮಾಡಿ ಇಟ್ಕೊಡ್ರಿ. ಯಾರೋ ಒಬ್ಬರು ಪ್ರಾಮಿಸ್ ಮಾಡ್ತಾನೆ ಎಷ್ಟು ಹೇಳ್ತಿರ್ತೇವೆ, ಪ್ರಾಮಿಸ್ ಮಾಡಿದೆ ಅಂದ್ರೆ ಅದು ಮಾಡ್ಲೇಬೇಕಂತ ಹೇಳ್ತಿರ್ತೇವೆ. ಇನ್ನು ನಿಮ್ಮಷ್ಟಕ್ಕೆ ನೀವೇ ಪ್ರಾಮಿಸ್ ಮಾಡಿರಿ ಅಂತ ಅಂದ್ಬೇಕ, ಅದಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ನೀವು ವರ್ಕ್ ಮಾಡ್ಬೇಕಂತ ಹೇಳ್ರಿ. ಸೊ ಅದಕ್ಕಾಗಿ ನಿಮ್ಮಷ್ಟು ನೀವು ಪ್ರಾಮಿಸ್ ಮಾಡಿ ಇಟ್ಕೊಡ್ರಿ. ನಾನು ಇನ್ನು ಮುಂದೆ ಹೇಳುವಂತ ಎಲ್ಲಾ ವಿಚಾರಗಳನ್ನ ಕರೆಕ್ಟ್ ಆಗಿ, ಆನೆಸ್ಟ್ ಆಗಿ ನಾನು ಅಪ್ಲೈ ಮಾಡ್ತೇನೆ ಅಂತ. ಓಕೆ, ಇದು ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಪಾಸಿಟಿವ್ ಅಟಿಟ್ಯೂಡ್. ಇಷ್ಟು ದಿನ ನೀವು ಓದಿರೋದಿಲ್ಲ, ಇನ್ನು ಮುಂದೆ ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು. ಸೊ ಅದಕ್ಕಾಗಿ ನಿಮಗೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ, ಸಿಲೆಬಸ್ ಹೆವಿ ಇದೆ ಅಂತೇಳಿ ನೆಗೆಟಿವ್ ವಿಚಾರಗಳು. ಅಥವಾ ಕೆಲವು ಸಮ್ ಆಫ್ ಯುವರ್ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಚುಡಾಯಿಸ್ತಿರ್ತಾರೆ, ನಿನ್ನಿಂದ ಏನಾಗುತ್ತೆ 80% ಇಷ್ಟು ದಿನ ಓದೇ ಇಲ್ಲ ಅಂತಿರ್ತಾರೆ. ದ್ಯಾಟ್ಸ್ ಆಲ್ಸೋ ನೆಗೆಟಿವ್ ಪಾಯಿಂಟ್ಸ್. ಅಥವಾ ಸಮ್ ಆಫ್ ಯುವರ್ ನೇಬರ್ಸ್ ಆಲ್ಸೋ, ಅವರು ಈ ರೀತಿ ಕಮೆಂಟ್ ಮಾಡ್ತಿರ್ತಾರೆ, ಏನೋ ನಿನ್ನಿಂದ ಏನಾಗುತ್ತೆ ಅಂತೇಳಿ. ಆ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಪಾಸಿಟಿವ್ ಆಗಿ ಮಾಡಿ ಇಟ್ಕೊಡ್ರಿ. ಓಕೆ, ಪಾಸಿಟಿವ್ ಮಾಡ್ಕೊಡ್ರಿ. ಓಕೆ, ಅವ್ರು ಅಂತಾರ ಅನ್ಲಿ ಬಿಡ್ರಿ, ಸರ್ ಅವ್ರು ಬಹಳಷ್ಟು ಚಿಲಾಸ್ತಾರೆ ಸರ್, ಅವ್ರಿಗೆ ಏನಾದ್ರು ನಾನು ಆನ್ಸರ್ ಮಾಡ್ಬೇಕಲ್ಲ ಸರ್, ಅದಕ್ಕೆ ಏನ್ ಆನ್ಸರ್ ಸರ್ ಹೇಳ್ರಿ ಅಂತಾರೆ. ಎಸ್, ಅಫ್ಕೋರ್ಸ್ ರೀ, ನನ್ನ ಕಡೆ ಇದೆ ಅವ್ರಿಗೆ ಆ ರೀತಿ ಏನಾದ್ರು ನಿಮ್ಗೆ ಚಿಲಾಸ್ತಿದ್ರೆ, ಸೊ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತಾ ಇದ್ರೆ ಅವ್ರಿಗೆ ನಿಮ್ ಕೊಡ್ಬೇಕಾದ ಆನ್ಸರ್ ಇದೆ. ಅದು ಏನಂತಂದ್ರೆ ಯುವರ್ ಸ್ಮೈಲ್. ಒಂದ್ ಸ್ಮೈಲ್ ಕೊಡ್ರಿ, ಮುಗಿದೋಯ್ತು ಅಷ್ಟೇ, ಮತ್ತೇನಿಲ್ಲ. ಅವ್ರು ಏನೇ ಅನ್ಲಿ ಅದಕ್ಕೊಂದು ನಗ್ ಬಿಡ್ರಿ, ಸ್ಮೈಲ್ ಕೊಡ್ರಿ, ಮುಗಿದೋಯ್ತು. ಏನ್ ಸರ್ ಇಷ್ಟು ನಕ್ರು ಅವರು ಕೇಳಲ್ಲ, ನಾನು ದ ಬೆಸ್ಟ್ ರಿಪ್ಲೈ ಕೊಡ್ಬೇಕು ಸರ್, ಅದಕ್ಕೆ ಹೇಳ್ರಿ ಅಂತಂದ್ರೆ ಅದಕ್ಕೂ ಕೂಡ ಆನ್ಸರ್ ಇದೆ ರೀ. ದ ಬೆಸ್ಟ್ ರಿಪ್ಲೈ ಫಾರ್ ದೇರ್ ನೆಗೆಟಿವ್ ಕಮೆಂಟ್ಸ್ಗೆ ಯಾವ್ದಂತಂದ್ರೆ ದ ಬೆಸ್ಟ್ ರಿಸಲ್ಟ್. ವಾ, ನೋಡ್ರಿ, ದ ಬೆಸ್ಟ್ ರಿಪ್ಲೈ ಫಾರ್ ದೇರ್ ನೆಗೆಟಿವ್ ಕಮೆಂಟ್ಸ್ ಇಸ್ ಯುವರ್ ಬೆಸ್ಟ್ ರಿಸಲ್ಟ್. ಹಾಗಾದ್ರೆ ಅವ್ರಿಗೆ ಉತ್ತರ ಕೊಡೋದು ಏನಂತಂದ್ರೆ ನಿಮ್ಮ ಬೆಸ್ಟ್ ರಿಸಲ್ಟ್ ಮೂಲಕ ಅವ್ರಿಗೆ ಉತ್ತರ ಕೊಡ್ರಿ. ಅದಕ್ಕಿಂತ ಶಾಕ್ ಮತ್ತೆ ಯಾವ್ದು ಇಲ್ರಿ. ಓಕೆ, ಅವ್ರು ಏನೇ ಅಂತಿರ್ತಾರ ಅನ್ಲಿಕ್ಕೆ ಬಿಡ್ರಿ. ಡೋಂಟ್ ವರಿ ಅಬೌಟ್ ದೋಸ್ ಪಾಯಿಂಟ್ಸ್. ಅವ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಯುವರ್ ಫೋಕಸ್ ಮಸ್ಟ್ ಬಿ ಆನ್ ಯುವರ್ ಸ್ಟಡಿ. ನಿಮ್ಮ ಫೋಕಸ್ ಸ್ಟಡಿ ಮೇಲೆನೆ ಇರಲಿ. ಓಕೆ, ಎಸ್, ಅಂಡ್ ಇವೆಲ್ಲ ಪಾಸಿಟಿವ್ ವಿಚಾರಗಳು. ಓಕೆ, ಅಂಡ್ ಥರ್ಡ್ ಪಾಯಿಂಟ್, ಸ್ಟಡಿ ಟೈಮ್ ಟೇಬಲ್. ಓಕೆ, ಇದೆಲ್ಲ ಆದ ನಂತರ ನೀವು ಇಷ್ಟು ಮನ್ಸು ಮಾಡಿದ್ರಿ, ಪಾಸಿಟಿವ್ ವಿಚಾರ ಇಟ್ಕೊಂಡ್ರಿ, ನಿಮ್ಮದೇ ಆದ ಒಂದು ಸ್ಟಡಿ ಟೈಮ್ ಟೇಬಲ್ ಅನ್ನ ಹಾಕೊಡ್ರಿ. ಸ್ಟಡಿ ಟೈಮ್ ಟೇಬಲ್ ನ ಹಾಕೋಬೇಕಾದ್ರೆ ಅದನ್ನು ಹೇಳ್ತೀನಿ ನಾನು. ಸೊ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೀನಿ, ಈ ವಿಡಿಯೋ ಕೊನೆಗೆ ಲಿಂಕ್ ಬರ್ತಾ, ಅದನ್ನ ನೋಡ್ರಿ. ಅದೇ ರೀತಿ ಫಾಲೋ ಮಾಡ್ಬೇಕಂತಿಲ್ಲ, ನೀವು ನಿಮ್ಮಷ್ಟು ನೀವು ಚೇಂಜ್ ಮಾಡ್ಕೋಬಹುದು. ನಿಮ್ಮ ವಾತಾವರಣ ತಕ್ಕಂತೆ, ನಿಮ್ಮ ವಿಷಯಗಳ ತಕ್ಕಂತೆ ನೀವು ಚೇಂಜ್ ಮಾಡ್ಕೋಬಹುದು. ಟೈಮ್ ಟೇಬಲ್ ಹಾಕ್ಬೇಕಾದ್ರೆ ಜಾಸ್ತಿ ಟೈಮ್ ಕೊಡ್ಬೇಡ್ರಿ. ಒಂದೊಂದು ವಿಷಯಕ್ಕೂ 30 to 40 ಮಿನಿಟ್ಸ್ ಅಷ್ಟೇ ಕೊಡ್ರಿ. ಯಾಕೆ ಸರ್ 30 to 40 ಮಿನಿಟ್ಸ್ ಅಷ್ಟೇ ಕೊಡು ಅಂತ ಹೇಳ್ತಿದ್ರ ಅಂತಂದ್ರೆ, ಈ ನೀವು ಇಷ್ಟು ದಿನ ಅಂತೂ ಸ್ಟಡಿ ಮಾಡಿದಿಲ್ಲ, ಈ 30 to 40 ಮಿನಿಟ್ಸ್ ಒಂದ್ ಸೈಡ್ ಕುತ್ಕೋಬೇಕಲ್ರಿ, ಅದೇ ಹೆವಿ ಆಗ್ತಿರ್ತೈತಿ. ಅದಕ್ಕಾಗಿ ಒಂದೊಂದು ವಿಷಯಕ್ಕೆ ಬಿಗಿನಿಂಗ್ ಏನ್ ಮಾಡಿ 30 to 40 ಮಿನಿಟ್ಸ್ ಅಷ್ಟೇ ಕೊಡ್ರಿ. ಅಂಡ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ಇಂಪಾರ್ಟೆನ್ಸ್ ಕೊಡ್ಬೇಕು. 1, 2, 3, 4, 5, 6 ಸಬ್ಜೆಕ್ಟ್ಸ್ನು ಪರ್ ಡೇ ಎಲ್ಲವಕ್ಕೂ ಟಚ್ ಆಗ್ಬೇಕು. ಆ ರೀತಿ ಟೈಮ್ ಟೇಬಲ್ ಹಾಕೊಡ್ರಿ. ಓಕೆ, ರಾತ್ರಿ ಹೊತ್ತು ಜಾಸ್ತಿ ಕುತ್ಕೋಬೇಡ್ರಿ. ಮ್ಯಾಕ್ಸಿಮಮ್ 10:30, ಓಕೆ, ಅಪ್ ಟು 11 ಮುಗೀತು. ಮಾರ್ನಿಂಗ್ 4 o'clock ಹೇಳ್ತು ಬನ್ನಿ, ಅಥವಾ 5 ಗಂಟೆಗೆ ಸ್ಟಡಿ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ 10:30 ಮಲ್ಕೊಡಿ, 4 ಗಂಟೆಗೆ ಸ್ಟಡಿ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಮಾರ್ನಿಂಗ್ ಇಟ್ಸ್ ದ ಬೆಸ್ಟ್ ಟೈಮ್ ಅಂತ ನಾನು ಅನ್ಸುತ್ತಾ ಅದು ಹೇಳ್ತಿದ್ದೀನಿ. ಸೊ ಈ ರೀತಿ ಮಾಡ್ರಿ.
ಓಕೆ, ಸ್ಟಡಿ ಟೈಮ್ ಟೇಬಲ್ನ ಹಾಕೊಡ್ರಿ. ಹಾಕೊಂಡ ತಕ್ಷಣ ನೋಡ್ರಿ, ನಾನು ಮುಂಚೆನೇ ಅಂದೆ ಯಾವುದೇ ಕೆಲಸ ಇರಲಿ ನೀವು ಮೈಂಡ್ ಫಿಕ್ಸ್ ಮಾಡಿ ಇಟ್ಕೊಡ್ರಿ ಅಂತಂದೆ. ಇವಾಗ ಆಯ್ತು, ಸ್ಟಡಿ ಟೈಮ್ ಟೇಬಲ್ ಹಾಕ್ಲಿಕ್ಕೆ 2-3 ಡೇಸ್ ತಗೋಬೇಡ್ರಿ. ಕೆಲವರು ಆ ರೀತಿ ಮಾಡ್ತಿರ್ತಾರೆ. ಓಕೆ, ಟೈಮ್ ಟೇಬಲ್ ಹಾಕ್ಲಿಕ್ಕೆ 1-2-3 ದಿನ ತಗೊಂಡು, ಇವತ್ತು ನೀವು ವಿಡಿಯೋ ನೋಡಿದ್ರಿ, ಇವತ್ತು ಸ್ಟಡಿ ಟೈಮ್ ಟೇಬಲ್ ಹಾಕಬೇಕು, ಇವತ್ತು ವರ್ಕ್ ಸ್ಟಾರ್ಟ್ ಮಾಡಲೇಬೇಕು. ಅದಕ್ಕೆ ನಾವು ಫರ್ಮ್ ಡಿಸಿಷನ್ ಅಂತೀವಿ ಅಥವಾ ಡಿಟರ್ಮಿನೇಷನ್ ಅಂತ ಕರಿತೀವಿ. ಅದನ್ನ ಬಿಟ್ಟು ಏನ್ ಮಾಡ್ತಿರ್ತೀರಿ, ಆಯ್ತು ಇನ್ನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಮಂಡೇ ಅಂತ ಸ್ಟಾರ್ಟ್ ಮಾಡ್ತಿರ್ತೀನಿ, ಇಲ್ಲ ದ ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀನಿ, ಅವೆಲ್ಲವೂ ತೆಗೆದು ಹಾಕ್ಬಿಟ್ರಿ. ಅವಕ್ಕೆಲ್ಲ ಡೆವಲ್ಸ್ ಮೈಂಡ್ ಅಂತ ಕರಿತೀವಿ. ಯಾವಾಗಲೂ ಮೈಂಡ್, ಆ ಡೆವಲ್ಸ್ ಮೈಂಡ್ ಏನ್ ಮಾಡ್ತಿರ್ತೈತಿ, ಪೋಸ್ಟ್ಪೋನ್ ಮಾಡ್ತಿರ್ತೈತಿ. ನಿಮ್ಮ ಒಳ್ಳೆ ಕೆಲಸಗಳನ್ನ ಮುಂದಕ್ಕೆ ಹಾಕೋದು. ಇವತ್ತೇನು ಮಾಡ್ತಿ ಬಿಡು, ನಾಳೆ ಮಾಡೋದಂತ, ನಾಳೆ ಏನು ಮಾಡ್ತಿ ಬಿಡು, ನೆಕ್ಸ್ಟ್ ಮಂತ್ ಮಾಡೋದಂತ. ಸೊ ಈ ರೀತಿ ಪೋಸ್ಟ್ಪೋನ್ ಮಾಡ್ತಿರ್ತೈತಿ. ಆ ಡೆವಲ್ಸ್ ಮಾತನ್ನ ಕೇಳಬೇಡ್ರಿ. ಓಕೆ, ಸೊ ಅದಕ್ಕಾಗಿ ನೀವೇನ್ ಮಾಡ್ರಿ, ಇವತ್ತು ವಿಡಿಯೋ ನೋಡಿದ್ರಿ, ಇವತ್ತು ಟೈಮ್ ಟೇಬಲ್ ಹಾಕಿದ್ರಿ, ಇವತ್ತನ್ನೇ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಆ ಟೈಮ್ ಟೇಬಲ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಲೇಬೇಕು. ಅದು ನೀವು ಹಾಕಿದ ಟೈಮ್ ಟೇಬಲ್, ನಾವು ಹಾಕಿದಲ್ಲ, ನೀವೇ ಹಾಕಿರ್ತೀರಿ. ನೀವು ಹಾಕಿದ ಟೈಮ್ ಟೇಬಲ್ ನೀವೇ ಫಾಲೋ ಮಾಡ್ಬೇಕಲ್ರಿ. ಓಕೆ, ಸೊ ಅದನ್ನ ನೀವು ಮಾಡ್ರಿ, ನೀವೇ ಬ್ರೇಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಸೊ ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಫಾಲೋ ಅಪ್ ಮಾಡ್ರಿ. ಓಕೆ, ಎಸ್, ಯಾವ್ಯಾವ ವಿಷಯಗಳನ್ನ ಹೆಂಗ್ ಹಾಕ್ಬೇಕು ಅನ್ನೋದು ಹೇಳಿದೆ ನಾನು. ಡಿಫಿಕಲ್ಟ್ ಒಂದ್ ಏನ್ ಮಾಡ್ರಿ, ಕೋರ್ ಸಬ್ಜೆಕ್ಟ್ ಮಾಡ್ರಿ. ಅಂದ್ರೆ ಮ್ಯಾಥ್ಸ್ ಮಾಡಿದ್ರೆ ಒಂದು ಲ್ಯಾಂಗ್ವೇಜ್ ಮಾಡ್ರಿ. ಓಕೆ, ಒಂದು ಕೋರ್, ಒಂದು ಲ್ಯಾಂಗ್ವೇಜ್ ಟೈಮ್ ಟೇಬಲ್ ಈ ರೀತಿ ಹಾಕ್ರಿ, ಈಸಿ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ 4th ಪಾಯಿಂಟ್, ಸಿಲೆಬಸ್. ಓಕೆ, ಕೆಲವರಿಗೆ ಸ್ಕೂಲಿಗೂ ಹೋಗಿರ್ತಿಲ್ಲ ಕೆಲವು ವಿದ್ಯಾರ್ಥಿಗಳು. ಸರ್ ನಮ್ಮಿಂದ ಏನಾಗುತ್ತೆ ಅಂತ ಅನ್ಕೋತಿರ್ತೀರಿ, ಅವರಿಗೆ ಸಿಲೆಬಸ್ ಗೊತ್ತಿರಲ್ರಿ. ಆಲ್ರೆಡಿ ಮೈ ಡಿಯರ್ ಸ್ಟೂಡೆಂಟ್, ಸಿಲೆಬಸ್ ರೆಡ್ಯೂಸ್ಡ್ ಆಗಿದೆ, ಸಿಲೆಬಸ್ ಕಡಿಮೆ ಮಾಡಿದ್ದಾರೆ, ಕಡಿತಗೊಂಡಿದೆ ಸಿಲೆಬಸ್. ನೋಡ್ರಿ, ಕಂಪ್ಲೀಟ್ ಸಿಲೆಬಸ್ ಇಲ್ಲ, 100% ಸಿಲೆಬಸ್ ಇಲ್ಲ. ಅದು ನಿಮಗೆ ಒಳ್ಳೆ ವಿಚಾರಣೆ, ಗುಡ್ ನ್ಯೂಸ್ ಅದು. ಸೊ ಹಾಗಾಗಿ ಎಷ್ಟು ಸಿಲೆಬಸ್ ಐತಿ ಅದನ್ನ ಫಸ್ಟ್ ತಿಳ್ಕೊಡ್ರಿ. ಫಸ್ಟ್ ತಿಳ್ಕೊಬೇಕಾಗಿತ್ತು ಪ್ರತಿಯೊಂದು. ಕನ್ನಡ ಎಷ್ಟಾಗಿದೆ, ಇಂಗ್ಲಿಷ್, ಹಿಂದಿ, ಆಮೇಲೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಯಾವ್ಯಾವ ಸಿಲೆಬಸ್ ತೆಗೆದು ಹಾಕಿದ್ರೆ ನೋಡ್ಕೊಡ್ರಿ. ಇವಾಗ ನಾನು ಇಂಗ್ಲಿಷ್ ಹೇಳ್ತಿದ್ದೆ, ನಾನು ಏನಂತ ಹೇಳ್ತೀನಿ ಅಂತಂದ್ರೆ 4, 6, 8 ಅಂತ ಹೇಳ್ತೀನಿ. ಅಂದ್ರೆ ಸಪ್ಲಿಮೆಂಟರಿ ರೀಡಿಂಗ್ 4th ಲೆಸನ್, 6 and 8 ಪ್ರೋಸ್ ಮತ್ತು ಪೊಯಿಟ್ರಿ ಸೆಕ್ಷನ್ ತೆಗೆದು ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಇದನ್ನ ಬಿಟ್ಬಿಡ್ರಿ, ಉಳಿಕಿದಷ್ಟು ಸಿಲೆಬಸ್ ಇದೆ, ಅದನ್ನ ಮೊದಲು ಕಲೆಕ್ಟ್ ಮಾಡಿ ಇಟ್ಕೊಡ್ರಿ. ಓಕೆ, ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಅನ್ನ ನೀವು ರೀಡಿಂಗ್ ಸ್ಟಾರ್ಟ್ ಮಾಡ್ಬಿಡ್ರಿ, ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಮತ್ತೇನು ಇಲ್ಲ, ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಮಾಡ್ಬೇಕೇನು ಸರ್, ಅಥವಾ ಗೈಡ್ ಕ್ವಶನ್ಸ್ ಏನು ಬೇಕಾಗಿಲ್ಲ. ಪ್ರತಿಯೊಂದು ವಿಷಯದ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಡಿ. ಪಾಸಿಂಗ್ ಪ್ಯಾಕೇಜ್ ಅನ್ನ ಈಗ ನಮ್ಮ ಚಾನಲ್ನಲ್ಲಿ ಇಂಗ್ಲಿಷ್ ಪಾಸಿಂಗ್ ಪ್ಯಾಕೇಜ್ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ರಿ. ಇಲ್ಲ ಸರ್ ನನ್ನ ಹತ್ರ ಇದೆ ಆಲ್ರೆಡಿ ಇಂಗ್ಲಿಷ್ ಅಂದ್ರೆ ಆ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡ್ಕೊಡ್ರಿ. ಫಸ್ಟ್ ನೀವು ಸ್ಟಡಿ ಮಾಡಬೇಕಾಗಿದೆ ಪಾಸಿಂಗ್ ಪ್ಯಾಕೇಜ್. ಸರ್ ಯಾಕೆ ಸರ್ ನೀವು ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಅಂತಂದ್ರೆ, ಇಷ್ಟು ದಿನ ಓದಿರೋದಿಲ್ಲಲ್ಲ, ಆಲ್ರೆಡಿ ಸಿಲೆಬಸ್ ರೆಡ್ಯೂಸ್ ಆಗಿದೆ ಅನ್ನೋದು ಗೊತ್ತಾಯ್ತು. ಇನ್ನು ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ನಿಮ್ಗೆ ಅದು ಏನ್ ಮಾಡುತ್ತಂದ್ರೆ, ಅಂದ್ರೆ ಓದ್ತಾ ಹೋದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನ ಮೂಡಿಸುತ್ತೆ, ನಿಮ್ಮಲ್ಲಿ ಆತ್ಮವಿಶ್ವಾಸನ ಮೂಡಿಸುತ್ತೆ. ಇಷ್ಟೇ ಇದೆ ಸಿಲೆಬಸ್ ಮತ್ತು ಸ್ಕೋರ್ ಮಾಡೋದು ಬಹಳಷ್ಟು ಈಸಿ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೇ. ಅದಕ್ಕಾಗಿ ಪಾಸಿಂಗ್ ಪ್ಯಾಕೇಜ್ ಅನ್ನ ಫಸ್ಟ್ ಸ್ಟಡಿ ಮಾಡ್ರಿ. ಓಕೆ ಸರ್, ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಂತ ಹೇಳ್ತಿದ್ರಿ, ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಆದ್ರೆ ಸ್ಕೋರ್ ಆಗುತ್ತಾ? ಮೊದಲು ಇದನ್ನ ಮುಗಿಸಿ, ನಾನು ಇನ್ನೂ ಸ್ಟೆಪ್ಸ್ ಇದಾವೆ. ಇವಾಗ 4ನೇ ಸ್ಟೆಪ್ ಮುಗೀತು, 4 ಪಾಯಿಂಟ್ಸ್ ಆದವಲ್ಲ, ಇನ್ನೂ ಇದಾವೆ, 5th 6th ಇದಾವೆ. ಅದರಲ್ಲಿ ಹೇಳ್ತೀನಿ ನಾನು ಯಾವ ರೀತಿ ಎಕ್ಸ್ಟ್ರಾ ಕ್ವಶನ್ಸ್ ಬರ್ತಾವೆ ಅನ್ನೋದು ಹೇಳ್ತೀನಿ. ಎಸ್, ಇದು 4th ಪಾಯಿಂಟ್, ಸಿಲೆಬಸ್ ಪಾಸಿಂಗ್ ಪ್ಯಾಕೇಜ್ ಅಂತೇಳಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 5th ಒನ್, ಪ್ರಾಕ್ಟೀಸ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂಡ್ ಸ್ಯಾಂಪಲ್ ಪೇಪರ್ಸ್. ಇದು ಬಹಳಷ್ಟು ಬ್ಯೂಟಿಫುಲ್ ಇದಾವ್ರಿ, ಒಂದಾದ ನಂತರ ಒಂದು. ಇದು ಆಯ್ತು, ಪಾಸಿಂಗ್ ಪ್ಯಾಕೇಜ್ ಅನ್ನು ಮುಗಿಸಿದ್ರಿ, ಇದು ಆಯ್ತಲ್ಲ. ಇದಾದ ನಂತರ ನೀವೇನ್ ಮಾಡ್ರಿ, ಹಳೆ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಏನ್ ಮಾಡ್ರಿ, ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆದ್ರೆ ನಾನು ನಮ್ಮ ವಿದ್ಯಾರ್ಥಿಗಳು ಹೇಳ್ತೀನಿ, ಇಲ್ಲಿ 2 ಪಾಯಿಂಟ್ಸ್ ಇದಾವೆ, ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಪ್ಲಸ್ ಸ್ಯಾಂಪಲ್ ಪೇಪರ್ಸ್. ಆದಷ್ಟು ಈ ಸ್ಯಾಂಪಲ್ ಪೇಪರ್ಸ್ ಅನ್ನು ಕಲೆಕ್ಟ್ ಮಾಡಿ. ಏನ್ ಸರ್ ಸ್ಯಾಂಪಲ್ ಪೇಪರ್ಸ್ ಅಂದ್ರೆ, ಸೊ ಇವಾಗ ರೆಡ್ಯೂಸ್ ಸಿಲೆಬಸ್ ಆಯ್ತಲ್ಲ, ಸಿಲೆಬಸ್ ರೆಡ್ಯೂಸ್ ಆಗಿದೆ, ಇದ್ರ ಮೇಲೆ ಬಹಳಷ್ಟು ಟೀಚರ್ಸ್ಗಳು, ಒಳ್ಳೆ ಬ್ರಿಲಿಯಂಟ್ ಟೀಚರ್ಸ್ಗಳು ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಡ್ತಾರ, ಅವುಗಳನ್ನ ಕಲೆಕ್ಟ್ ಮಾಡ್ರಿ, ಅವುಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಓಕೆ, ಅವುಗಳನ್ನ ಸಾಲ್ವ್ ಮಾಡಿದಂತರ ಏನಾಗ್ತಾವ, ನೀವು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಓದ್ಕೊಂಡಿರ್ತೀರಿ. ಸೊ ಅದ್ರ ಕ್ವಶನ್ ಆನ್ಸರ್ಸ್ ಆಲ್ಮೋಸ್ಟ್ ಇಲ್ಲಿ ಬಂದಿರ್ತಾವ. ಕೆಲವೊಂದು ಕ್ವಶನ್ ಆನ್ಸರ್ ಬಂದಿರೋದಿಲ್ಲ ಅನ್ಕೊಡ್ರಿ, ಆ ಕ್ವಶನ್ಸ್ ಗಳನ್ನ ನೀವು ಆ ಪಾಸಿಂಗ್ ಪ್ಯಾಕೇಜ್ ಜೊತೆ ಆಡ್ ಮಾಡ್ರಿ. ಅದನ್ನ ಅರ್ಥ ಮಾಡ್ಕೊಡ್ರಿ, ಓದ್ಕೊಡ್ರಿ, ಆನ್ಸರ್ ಫೈಂಡ್ ಔಟ್ ಮಾಡಿ ಅದನ್ನ ಈ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಆಡ್ ಮಾಡ್ರಿ. ಈ ರೀತಿ ಮಾಡೋ ಮೂಲಕ ಪಾಸಿಂಗ್ ಪ್ಯಾಕೇಜ್ ಪ್ಲಸ್ ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೂಡ ಆಡ್ ಆಗ್ತಾ ಹೋಗ್ತಾವೆ. ಸೊ ಒಂದು ಕ್ವಶನ್ ಪೇಪರ್ ಬಿಡ್ತಾರೆ, ಒಂದ್ 2-3 ಕ್ವಶನ್ಸ್ ಆಡ್ ಆಗ್ತಾವೆ. ಸೆಕೆಂಡ್ ಕ್ವಶನ್ ಪೇಪರ್ ಮತ್ತೆ 4-5 ಕ್ವಶನ್ಸ್ ಆಡ್ ಆಗ್ತಾವೆ. ಸೊ ಈ ರೀತಿಯಾಗಿ ನಿಮ್ಮದೇ ಆದ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತಾ, ಪ್ಲಸ್ ಆನ್ಸರ್ಸ್ ಕಿಸ. ಅದಕ್ಕಾಗಿ ಈ ರೀತಿ ಸ್ಯಾಂಪಲ್ ಕ್ವಶನ್ ಪೇಪರ್ನ ಬಿಡಿಸೋದು. ಸ್ಯಾಂಪಲ್ಸ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ನಮ್ಮ ಬ್ರಿಲಿಯಂಟ್ ಟೀಚರ್ಸ್ ಬಹಳಷ್ಟು ಜನ ಇರ್ತಾರ, ಅವರು ಮಾಡೆಲ್ ಕ್ವಶನ್ ಪೇಪರ್ಸ್ ಮಾಡ್ತಾರ.
ಇವಾಗ 2022 ಆ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರ್ ನಮಗೆ ಕೆಲವು ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಬೇಕು ಸರ್ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಭೇಟಿಯಾಗ್ರಿ, ಅದನ್ನ ಅರ್ಥ ಮಾಡ್ಕೊಡು. ಓಕೆ, ಎಸ್. ನಮ್ಮ ಇಂಗ್ಲೀಷ್ ಅಂತೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದರ ಜೊತೆ ಸರ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಂದ್ರೆ ಸರ್ ಏನು ಯೂಸ್ ಆಗುತ್ತೆ ಅಂದ್ರೆ, ನಾನು ಯಾಕೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಂತ ಅಂದಿದ್ದೀನಿ ಅಂತಂದ್ರೆ, ಇವಾಗ ನಮ್ದು ಗ್ರಾಮರ್ ಟಾಪಿಕ್ ಅಂತೂ ರೆಡ್ಯೂಸ್ ಆಗಿಲ್ಲ. ನಿಮ್ದು ಇಟ್ಕೊಡಿ, ನಮ್ದು ಇಂಗ್ಲೀಷ್ದು ಗ್ರಾಮರ್ ಟಾಪಿಕ್ ಅಂತೂ ರೆಡ್ಯೂಸ್ ಆಗಿಲ್ಲ. ಕನ್ನಡನೂ ಅದೇ ರೀತಿ, ಹಿಂದಿನೂ ಅದೇ ರೀತಿ ಇರ್ತಾ. ಆ ಎಲ್ಲ ಹಳೆ ಕ್ವಶನ್ ಪೇಪರ್ಸ್ ಏನು ತಗೊಂಡ್ರಿ 5 years ಅಂತ ಅನ್ಕೊಡ್ರಿ, ಆ ಹಳೆ ಕ್ವಶನ್ ಪೇಪರ್ಸ್ ಗ್ರಾಮರ್ ಟಾಪಿಕ್ ಯೂಸ್ ತಗೊಂಡ್ರಿ. ಮತ್ತು ಈ ಹಳೆ ಕ್ವಶನ್ ಪೇಪರ್ ಕ್ವಶನ್ಸ್ ನೋಡ್ಕೋಬಹುದು, ಸ್ವಲ್ಪ ವಿಚಾರ ಮಾಡ್ಬೇಕು. ಯಾಕಂದ್ರೆ ರೆಡ್ಯೂಸ್ ಸಿಲೆಬಸ್ ಮೇಲೆ ಕ್ವಶನ್ಸ್ ಇದ್ರೆ ಅದನ್ನ ನೋಡ್ಕೋಬೇಡ್ರಿ ಅಷ್ಟೇ. ಅದಕ್ಕಾಗಿ ಈ ರೀತಿ ಹಳೆ ಕ್ವಶನ್ ಪೇಪರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ ಇದು 5th ಪಾಯಿಂಟ್. ಓಕೆ, ಸೊ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವರ್ಕ್ ಆನ್ ಯುವರ್ ವೀಕ್ ಏರಿಯಾಸ್. ಪ್ರಾಕ್ಟೀಸ್ ಬ್ಯೂಟಿಫುಲ್ ರೀ. ಸೊ ಒಂದಾದ ನಂತರ ಒಂದು ಪಾಯಿಂಟ್ಸ್ ಎಷ್ಟು ಚೆನ್ನಾಗಿ ಯಾಡ್ ಮಾಡಿದೆ ನೋಡ್ರಿ. ಸೊ ನೀವು ಅದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ನಿಮ್ಮದೇ ಆದ ಎಲ್ಲ ಸಬ್ಜೆಕ್ಟು ಈಸಿ ಇರಲ್ಲ, ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ ದಲ್ಲಿ ಬರುವಂತ ಟಾಪಿಕ್ ಈಸಿ ಅನ್ಸಲ್ಲ. ಈ ಕೆಲವೊಬ್ಬರಿಗೆ ಮ್ಯಾಥಮೆಟಿಕ್ಸ್ ಟಫ್ ಆಗ್ಬೋದು, ಇಂಗ್ಲಿಷ್ ಟಫ್ ಆಗ್ಬೋದು. ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಅದರಿ ಆ ಸಬ್ಜೆಕ್ಟ್ ತಕ್ಕಂತೆ ಹೆಚ್ಚಿಗೆ ವರ್ಕ್ ಮಾಡ್ರಿ, ಹೆಚ್ಚಿಗೆ ಕೆಲಸ ಮಾಡ್ರಿ. ಮೊದಲು ಗುರ್ಸ್ಕೋರಿ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇದ್ರೆ ಅದಕ್ಕೆ ಹೆಚ್ಚಿಗೆ ವರ್ಕ್ ಮಾಡ್ರಿ. ಸೊ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ. ಇಂಗ್ಲಿಷ್ ಅಲ್ಲಿ ವೀಕ್ ಇದ್ದೀರಿ, ಅದನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ, ವರ್ಕ್ ಮಾಡ್ರಿ. ಸರ್ ನಮ್ಗೆಲ್ಲಾನು ಇದೆ, ಬಟ್ ಈ ಸೈನ್ಸ್ ದಲ್ಲಿ ನೋಡ್ರಿ, ಸೈನ್ಸ್ ದಲ್ಲಿ ಎಲ್ಲಾನು ಈಸಿ ಇರುತ್ತೆ ಕೆಲವೊಬ್ಬರಿಗೆ. ಇದರಲ್ಲಿ ಫಿಸಿಕ್ಸ್ ಬರ್ತಾ, ಕೆಮಿಸ್ಟ್ರಿ ಬರ್ತಾ, ಬಯಾಲಜಿ ಬರ್ತಾ ಅನ್ಕೊಳ್ರಿ. ಕೆಲವೊಬ್ಬರಿಗೆ ಸರ್ ನನಗೆ ಕೆಮಿಸ್ಟ್ರಿ ಟಫ್ ಆಗ್ತಿದೆ ಅಂತ ಅಂತಿರ್ತೀರಿ. ಸೊ ಈ ಸಬ್ಜೆಕ್ಟ್ಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ರಿ. ಈ ರೀತಿ ನೀವು ಯಾವ ಏರಿಯಾಸ್ದಲ್ಲಿ ವೀಕ್ ಅದೀರಿ, ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡ್ರಿ, ಅದ್ರ ಬಗ್ಗೆ ಹೆಚ್ಚು ವರ್ಕ್ ಮಾಡ್ರಿ ಮತ್ತು ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಮುಗ್ದೋಯ್ತು. ಇಷ್ಟು ಪರ್ಫೆಕ್ಟ್ ಆಗುತ್ತೆ ನಿಮ್ಮ ವರ್ಕ್, ಬಹಳಷ್ಟು ಬ್ರಿಲಿಯಂಟ್ ವರ್ಕ್ ಆಗುತ್ತೆ, ಬಹಳಷ್ಟು ಸ್ಮಾರ್ಟ್ ವರ್ಕ್ ಆಗುತ್ತೆ. ಓಕೆ, ಎಸ್. ಆ್ಯಂಡ್ 7th ಪಾಯಿಂಟ್, ಸ್ಟ್ರಿಕ್ಟ್ ನೋ ಟು ಸೋಷಿಯಲ್ ಮೀಡಿಯಾ. ಇದು ಹೇಳಲೇಬೇಕ್ರಿ ನಮ್ಮ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಆದರೆ ಅದರಿಂದ ಲಾಭ ತಗೊಳ್ಳೋದು ಬಹಳಷ್ಟು ಕಡಿಮೆ ರೀ. ಅದಕ್ಕಾಗಿ ಏನು ಮಾಡ್ತಿದ್ದೀನಿ, ಸೊ ಇದೊಂದು ಪಾಯಿಂಟ್ ಯಾಡ್ ಮಾಡಿದ್ದೀನಿ, ಆದಷ್ಟು ಸೋಷಿಯಲ್ ಮೀಡಿಯಾಕ್ಕೆ ನೋ ಅಂತ ಹೇಳ್ರಿ. ಜಾಸ್ತಿ ಹೋಗ್ತದೆ ಏನು ಸರ್ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ವಾಟ್ಸಪ್ದಲ್ಲೇ ಬರ್ತಾವೆ ಹಂಗೆ ಅಂತಿರ್ತೀರಿ. ಇವಾಗ ನೋಡ್ರಿ, ಇವಾಗ ವಾಟ್ಸಪ್ ತೊಗೊಳ್ರಿ, ಯಾವುದೋ ಒಂದು ತೊಗೊಳ್ರಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅದರಿಂದ 10% ಸ್ಟಡಿ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ರೆ ಅನ್ನೆಸೆಸರಿ ಚಾಟಿಂಗ್ 90% ಆಗಿರ್ತೈತಿ. ಅದು ಅಂತ 100% ಗ್ಯಾರಂಟಿ. ಓಕೆ, ಅದಕ್ಕಾಗಿ ಈ 90% ಕಟ್ ಮಾಡ್ರಿ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ತಪ್ಪಾಗುತ್ತಾ? ಓಕೆ, ಅನ್ನೆಸೆಸರಿ ಥಿಂಕಿಂಗ್ ವಿಚಾರಗಳು ಹೋಗ್ತಾವು, ಸಾಕು ತೊಗೊಂಡ್ರೆ ಮುಗಿತು, ಸಾಕು. ಈ ರೀತಿ ಆದ್ರೂ ಮಾಡಿರಲ್ಲ. ಸೊ ಕಂಟ್ರೋಲ್ ಯುವರ್ ಮೈಂಡ್ ಅಂತ ಇಲ್ಲೂ ಕೂಡ ನಾವು ಹೇಳ್ಬೋದು. ಅದು ಬಹಳಷ್ಟು ಡಿಫಿಕಲ್ಟ್ ಆಗ್ತಾರೆ. ಒಂದಾದ ನಂತರ ಇನ್ನೊಂದು ಆ ರೀತಿ ಹೋಗ್ತಿರ್ತದೆ ಮೈಂಡ್. ಸೊ ಅದಕ್ಕಾಗಿ ನಾವು ನೋ ಅಂತ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಈ ರೀತಿ ವಿಚಾರ ಮಾಡಿ ಆದಷ್ಟು ಅದನ್ನ ಸ್ಟಾಪ್ ಮಾಡೋದು ಬಹಳಷ್ಟು ಒಳ್ಳೆಯದು. ಓಕೆ, ಎಸ್. ಆ್ಯಂಡ್ 8th ಪಾಯಿಂಟ್, ರಿವಿಷನ್ ಬ್ಯೂಟಿಫುಲ್ ರೀ. ಸೊ ಇಷ್ಟೆಲ್ಲ ಮಾಡಿದೆ ಸರ್, ಆಯ್ತು ನಾನು ಪಾಸಿಂಗ್ ಪ್ಯಾಕೇಜ್ ಮಾಡಿದೆ. ಅದಾದ ನಂತರ ಎಕ್ಸ್ಟ್ರಾ ಕ್ವಶನ್ಸ್ ಆ್ಯಡ್ ಆದವು, ಯಾಕಂದ್ರೆ ರಿವಿಷನ್ ಮಾಡಿರ್ತಾರಲ್ಲ, ಇದು ಯಾವುದು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಪ್ಲಸ್ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ನ ನೀವು ಸ್ಟಡಿ ಮಾಡಿರ್ತೀರಿ. ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬಂದು, ಇದಕ್ಕೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಅಂತ ನಾನು ಕರಿತೀನಿ. ಆಕ್ಚುಲಿ ಸ್ಕೋರಿಂಗ್ ಪ್ಯಾಕೇಜ್ ಆಯ್ತು ಅದು. ಸೊ ಪಾಸಿಂಗ್ ಪ್ಯಾಕೇಜ್ ಪ್ಲಸ್ ಎಕ್ಸ್ಟ್ರಾ ಕ್ವಶನ್ ಸ್ಕೋರಿಂಗ್ ಪ್ಯಾಕೇಜ್ ಆಯ್ತು. ಸೊ 100% 80 ಅಲ್ರಿ, ಅದಕ್ಕಿಂತ ಪ್ಲಸ್ ಮಾಡ್ಕೋತಾ ಹೋಗ್ತೀರಿ. ಇದಾದ ನಂತರ ಬರೋದೇ ರಿವಿಷನ್. ಸರ್ ರಿವಿಷನ್ ಹೆಂಗ್ ಮಾಡ್ಬೇಕು ಸರ್, ಅದಕ್ಕೆ ಏನೋ ಮೆಥಡ್ ಇದೆ. ಅಫ್ಕೋರ್ಸ್ ರೀ, ಬೆಸ್ಟ್ ಮೆಥಡ್ ಇದೆ, ನಾನು ಹೇಳ್ತೀನಿ. ಇವಾಗ ರಿವಿಷನ್ ಹೆಂಗ್ ಮಾಡ್ತೀವಿ ನೋಡ್ರಿ, ಎಲ್ಲಾನು ಮುಗಿತಾ, ಒಂದ್ಸಲ ರಿವಿಷನ್ ಮುಗಿತಂದ್ರೆ ಫಸ್ಟ್ ಟೈಮ್ ರಿವಿಷನ್ ಮಾಡ್ತಿದ್ರೆ ಅನ್ಕೊಡ್ರಿ. ನೀವು ಈ ಕಡೆಯಿಂದ ಹೋಗ್ಬೇಡ್ರಿ. ಓಕೆ, ಲಾಸ್ಟ್ ದಿಂದ ಬನ್ನಿ. ನೀವು ಲಾಸ್ಟ್ ಅಂದ್ರೆ ರಿವಿಷನ್ ಮಾಡ್ಬೇಕು. ಇವಾಗ ಲಾಸ್ಟ್ ಲೆಸನ್ ಯಾವ್ದಿದೆ ಅದರಿಂದ ಬನ್ನಿ. ಓಕೆ, ಲಾಸ್ಟ್ ಲೆಸನ್ ಅಂದ್ರೆ ರಿವಿಷನ್ ಮಾಡಿ ಫಸ್ಟ್ ಟೈಮ್. ಸೊ ಇದನ್ನ ಎಷ್ಟು ಇರುತ್ತೆ ಅಷ್ಟೇ ಓದ್ತಾ ಬನ್ನಿ. ಇವು ಎಷ್ಟು ಕ್ವಶನ್ಸ್ ಅದಾವ ಅಷ್ಟೇ ರಿವಿಷನ್ ಮಾಡ್ತಾ ಬನ್ನಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ಮತ್ತೆ ಲಾಸ್ಟ್ ಅಂದ್ರೆ ರಿವಿಷನ್ ಮಾಡ್ರಿ. ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಏನಾದರೂ ಇದ್ರೆ ಸ್ವಲ್ಪ ಆ್ಯಡ್ ಮಾಡ್ರಿ, ಅದನ್ನು ಓದ್ತಾ ಹೋಗ್ರಿ. ಆ್ಯಂಡ್ 3rd ಟೈಮ್ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಆ್ಯಡ್ ಮಾಡಿ ಓದ್ತಾ ಬನ್ನಿ. ಈ ರೀತಿ ಮಾಡ್ತಾ ಬನ್ನಿ. ಸೊ ಇದರಿಂದ ನಿಯರ್ 100% ರಿಸಲ್ಟ್ಗೆ ನೀವು ರೆಡಿ ಆಗಿರ್ತೀರಿ. ಓಕೆ, ಸೊ ಈ ರೀತಿ ರಿವಿಷನ್ ಮಾಡ್ರಿ. ರಿವಿಷನ್ ಮಾಡ್ಬೇಕಾದ್ರೆ ಡಿಸ್ಕಷನ್ ಮೆಥಡ್ ಅಪ್ಲೈ ಮಾಡ್ರಿ. ಆ್ಯಂಡ್ ರೈಟ್ ಮಾಡ್ರಿ, ಬರೀರಿ, ಹೇಳ್ರಿ ಒಬ್ರಿಗೊಬ್ರೆ. ನೀವಷ್ಟು ಯಾರು ಫ್ರೆಂಡ್ಸ್ ಇಲ್ಲದ್ರು ನಿಮ್ಮಷ್ಟು ನೀವೇ ಏನು ಮಾಡ್ರಿ, ಆನ್ಸರ್ಸ್ನ ಹೇಳ್ತಾ ಬನ್ನಿ. ಆಮೇಲೆ ಬರ್ತೀರಿ. ಈ ರೀತಿ ಮಾಡ್ತಾ ಬನ್ನಿ. ಓಕೆ, ಎಸ್. ಇಷ್ಟು 8 ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಆನೆಸ್ಟ್ ಅಪ್ಲೈ ಮಾಡಿ 80% ಪ್ಲಸ್ ಸ್ಕೋರನ್ನು ಪಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಆ್ಯಂಡ್ ಈ ನಮ್ಮ ಪ್ರಯತ್ನ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇವೆಲ್ಲವೂ ಫ್ರೀ ರೀ. ಇದಕ್ಕೇನು ಅಮೌಂಟ್ ಕೊಡಬೇಕಾಗಿಲ್ಲ. ಸೊ ಎಲ್ಲವೂ ಫ್ರೀ ರೀ.
ಆ್ಯಂಡ್ ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನಿಮಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಮೂಲಕ ತರ್ತಾ ಇರ್ತವೆ. ಕೆಲವೊಬ್ರು ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ಸರ್ ನೀವು ಲೈವ್ ಸೆಷನ್ ನಡೆಸ್ತೀರಿ ಬಟ್ ನಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ. ನೀವು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ ನಂತರ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನಿಮ್ಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಮೂಲಕ ನಿಮ್ಗೆ ತಪ್ಪುತ್ತೆ ಇರುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.